ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಮಾವಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ರೋಸ್ ಶೇಪಲ್ಲಿ ಮಾಡುವಂತಹ ಸಂಡಿಗೆ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸಂಡಿಗೆ ನೀವು ವರ್ಷವಿಡೀ ಇಟ್ಟರೂ ಕೂಡ ಏನೂ ಹಾಳಾಗಲ್ಲ. ಬೇಸಿಗೆನಲ್ಲೇ ಮಾಡ್ಕೊಳ್ಬೇಕು ಸಂಡಿಗೆನ. ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇದು 5 ಲೀಟ್ರ್ ಕುಕ್ಕರು. ದಪ್ಪ ತಳ ಇರುತ್ತೆ ಅಲ್ವಾ ಕುಕ್ಕರು, ಹಾಗಾಗಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಈ ಬೌಲ್ ತೋರಿಸಿದ್ನಲ್ಲ, ಈ ಬೌಲಲ್ಲಿ 4 ಬೌಲ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ, 1 ಬೌಲ್ ಆಗುವಷ್ಟು. 1 ಬೌಲ್ ಅಕ್ಕಿ ಹಿಟ್ಟಿಗೆ 2 ಬೌಲ್ ಆಗುವಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಹಿಟ್ಟಿಗೆ ನೀರು ಹಾಕಿ ಮಿಕ್ಸ್ ಮಾಡೋದ್ರಿಂದ ಕುದಿಯೋ ನೀರಿಗೆ ನಾವು ಹಾಕಿದ್ರೆ ಗಂಟಾಗಲ್ಲ. ಹಾಗೆ ಹಿಟ್ಟಾಕಿ ಮಿಕ್ಸ್ ಮಾಡ್ತೀವಿ ಕುದಿಯೋ ನೀರಿಗೆ ಅಂದರೆ ಗಂಟಾಗುತ್ತೆ. ಹಾಗಾಗಿ ನಾನು ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಗಂಟು ಆಗಿಲ್ಲ, ಆ ಥರನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿದೆ, ಹಾಗಾಗಿ ಇನ್ನೂ 1 ಬೌಲ್ ಆಗುವಷ್ಟು ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಮಾಡೋದು. ನಮ್ಮ ಮನೆಯಲ್ಲಿ ತುಂಬ ಮಾಡ್ತಾರೆ ಸಂಡಿಗೆ. ವರ್ಷವಿಡೀ ಆಗುವಷ್ಟು ಸಂಡಿಗೆನ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಅಮ್ಮ ಮನೆ ಮತ್ತು ಗಂಡನ ಮನೆ ಎರಡರಲ್ಲೂ ವರ್ಷವಿಡೀ ಆಗುವಷ್ಟು ಸಂಡಿಗೆನ ಸ್ಟೋರ್ ಮಾಡಿಡ್ತಾರೆ. ಬೇಸಿಗೆನಲ್ಲೇ ಅಲ್ವಾ ಮಾಡೋಕ್ಕಾಗೋದು ಸಂಡಿಗೆ, ಬಿಸಿಲಿರುತ್ತೆ ಚೆನ್ನಾಗಿ, ಹಾಗಾಗಿ ಬೇಸಿಗೆನಲ್ಲೇ ಮಾಡ್ಕೊಳ್ಳೋದು ಬೆಟರು. ಇವಾಗ ನಾನಿಲ್ಲಿ ಕುದಿಯೋ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಉಪ್ಪು ಜಾಸ್ತಿ ಹಾಕಬೇಡಿ. ಅದಾದಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೀರು ಕುದೀತಾ ಇದೆ. ಕುದೀತಾ ಇರಬೇಕಾದ್ರೆ ನಾವಿಲ್ಲಿ ಹಿಟ್ಟೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಇಲ್ಲಿ ನಾನು ಕಟ್ಟಿಗೆ ಸೌಟು ತೊಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ನಾವು ಹುಟ್ಟು ಅಂತ ಹೇಳ್ತೀವಿ ಅದಕ್ಕೆ, ಅದು ತೊಗೊಂಡು ಮಿಕ್ಸ್ ಮಾಡ್ಕೊಳ್ತೀವಿ ನಾವು. ನೋಡ್ತಾ ಇರ್ಬೋದು ಹಿಟ್ಟು ಯಾವ ಥರ ಆಗಿದೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬಿಟ್ಟರೆ ಗಂಟಾಗುತ್ತೆ, ಹಾಗಾಗಿ ಬಿಡಬೇಡಿ ಕೈನ, ಮಿಕ್ಸ್ ಮಾಡ್ಕೊಳ್ತಾ ಇರಿ. ಎಷ್ಟು ಈಸಿ ಅಂದರೆ ಹೇಳೋಕ್ಕೆ ಆಗಲ್ಲ, ಮಾಡಿದ್ರೆ ಪರ್ಫೆಕ್ಟಾಗಿ ಬಂದಾಗೆ ಗೊತ್ತಾಗೋದು ಅದು, ಆಯಿತಾ. ಇವಾಗ ನಾನು ಕ್ಲೋಸ್ ಮಾಡಿ ಮತ್ತೆ ಲಿಡ್ನ ಓಪನ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಈ ಥರ ಹೊಗೆ ಹೋಗ್ತಾ ಇದೆಯಲ್ವಾ, ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಗಟ್ಟಿಯಾಗುತ್ತೆ ಹಿಟ್ಟು, ಗಂಟಾಗಲ್ಲ. ಇವಾಗ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಎಳ್ಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ನೀರು ಕುದಿಬೇಕಾದ್ರೆ
ಜೀರಿಗೆ ಹಾಕ್ಕೊಳ್ಬೇಡಿ, ಹಿಟ್ಟೆಲ್ಲ ಕಪ್ಪಾಗುತ್ತೆ, ಹಾಗಾಗಿ ಹಾಕ್ಕೊಳ್ಳೋಕೆ ಹೋಗಬೇಡಿ ಆಯಿತಾ. ಇವಾಗ ನಾನು ಒಂದು ತಂಬಿಗೆನಲ್ಲಿ ನೀರು ತೊಗೊಂಡಿದ್ದೀನಿ, ಹಿಟ್ಟು ಬಿಸಿ ಇದ್ದರೆ ಸ್ವಲ್ಪ ಕೈ ಎದ್ಕೊಳ್ಳೋಕ್ಕೆ ಬೇಕಾಗುತ್ತೆ ಅಂತ. ಇವಾಗ ನೋಡ್ತಾ ಇರ್ಬೋದು, ಒಂದು ಪ್ಲಾಸ್ಟಿಕ್ ಕವರ್ನ ಚೆನ್ನಾಗಿ ನೀಟಾಗಿ ಹಾಸ್ಕೊಂಡಿದ್ದೀನಿ. ಸೀರೆ ಮೇಲೇ ಪ್ಲಾಸ್ಟಿಕ್ ಕವರ್ ಹಾಸ್ಕೊಂಡು ಸಣ್ಣ ಸಣ್ಣದಾಗಿ ಈ ಥರ ಸಂಡಿಗೆ ಬಿಡಬೇಕಾಗತ್ತೆ ನೋಡಿ. ಗುಂಡು ಸಂಡಿಗೆ ಅಂತ ಹೇಳ್ತಾರೆ. ರೋಸ್ ಶೇಪಲ್ಲಿ ಸಂಡಿಗೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಇದೇ ಸಂಡಿಗೆ ನೋಡಿ. ಈ ಥರ ನೀವು ಸಂಡಿಗೆ ಬಿಟ್ಟರೆ ಸೇಮ್ ರೋಸ್ ಯಾವ ಥರ ಇರುತ್ತೋ ಅದೇ ಶೇಪಲ್ಲೇ ಬರುತ್ತೆ ಸಂಡಿಗೆ ಆಯಿತಾ. ಇದೇ ಥರನೇ ಮಾಡಿ ನೀವು ಕೂಡ ಮನೆಯಲ್ಲಿ. ನಾನು ಸಂಡಿಗೆ ಹಾಕಿದ ದಿನ ಬಿಸಿಲಿತ್ತು, ಬಟ್ 2 hours ಬಿಸಿಲಿತ್ತು ನಾನು ಸಂಡಿಗೆ ಹಾಕಿದಾಗ. ಅದಾದಮೇಲೆ ಮೋಡ ಆಗಿ ಮಳೆ ಬಂತು, ಹಾಗಾಗಿ ನಾನು ಮೋಡ ಆಯ್ತಲ್ಲ ಅಂತೇಳಿ ಕೆಳಗಡೆ ತಂದು ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ಒಣಗಿಸ್ಕೊಂಡೆ. ನೆಕ್ಸ್ಟ್ ಡೇ ಮತ್ತೆ ಬಿಸಿಲಿಗೆ ಇಟ್ಟು ಒಣಗಿಸ್ಕೊಂಡೆ. ಸಂಡಿಗೆ ಅಂತೂ ಹಾಕಿದ್ದಾಯಿತು. ಇವಾಗ ನೋಡ್ತಾ ಇರ್ಬೋದು 2 days ಒಣಗಿಸ್ಕೊಂಡಿದ್ದೆ ಸಂಡಿಗೆನ, ಈ ಥರ ಆಗಿದೆ. ಇವಾಗ ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಳ್ತೀನಿ, ಗ್ಯಾಸ್ ಆನ್ ಮಾಡಿಕೊಂಡು. ಇವಾಗ ಎಣ್ಣೆ ಬಿಸಿಯಾಗಿದೆ, ಸಂಡಿಗೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ಹೂ ಥರ ಅರಳ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ಸಂಡಿಗೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಈ ಥರ ಜಾಲರಿ ಸೌಟಲ್ಲಿ ತಕ್ಕೊಳ್ಬೇಕಾಗುತ್ತೆ ಸಂಡಿಗೆನ. ಜಾಲರಿ ಸೌಟಿಂದ ತಕ್ಕೊಳೋದ್ರಿಂದ ಎಣ್ಣೆ ಹಿಡಿಯಲ್ಲ, ಎಣ್ಣೆ ಇರೋದೆಲ್ಲ ಕೆಳಗಡೆನೇ ಬಿದ್ದುಬಿಡುತ್ತೆ ಕಡಾಯಲ್ಲಿ. ನೋಡ್ತಾ ಇರ್ಬೋದು ಸಂಡಿಗೆನ ಎಷ್ಟು ಚೆನ್ನಾಗಿ ಬಂದಿತ್ತು, ನನಗೆ ತುಂಬ ಖುಷಿ ಆಯಿತು. ಏನಾದರೂ ಮಾಡಿದ್ದೀವಿ ಅಂದರೆ ಚೆನ್ನಾಗಿ ಬರಲಿಲ್ಲ ಅಂದರೆ ಮನಸ್ಸಿಗೆ ಬೇಜಾರಾಗುತ್ತೆ. ನೀವು ಯಾವ ಥರ ಸಂಡಿಗೆ ಮಾಡ್ತೀರಾ ಮನೆಯಲ್ಲಿ ಅಂತ ನನಗೆ ತಿಳಿಸಿ. ನನಗೆ ಯಾವ್ಯಾವ ಥರ ಸಂಡಿಗೆ ಮಾಡ್ತೀನಿ ನಾನು ಅಂತ ನಿಮಗೂ ಕೂಡ ತಿಳಿಸ್ತೀನಿ ನಾನು ಮುಂದಿನ ವೀಡಿಯೋಗಳಲ್ಲಿ. ಇದು ಫಸ್ಟ್ ಮೆಥಡು, ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ಇದು ಫಸ್ಟು, ಆಮೇಲೆ ಸೆಕೆಂಡು, ಥರ್ಡು ಇದೇ ಥರ ತೋರಿಸ್ಕೊಂಡು ಹೋಗ್ತೀನಿ ಬೇರೆ ವೀಡಿಯೋಗಳಲ್ಲಿ. ನೀವು ನೋಡಿ ಮತ್ತು ಟ್ರೈ ಮಾಡಿ ಮನೆಯಲ್ಲಿ. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ತೋರಿಸ್ತೀನಿ ಮಾಡೋದು, ಈಸಿ ಆಗುತ್ತೆ ನಿಮಗೆ ಮಾಡ್ಕೊಳ್ಳೋಕ್ಕೆ ಅಂಥೇಳಿ. ನೋಡ್ತಾ ಇರ್ಬೋದು ಸಂಡಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೇಮ್ ರೋಸ್ ಥರನೇ ಇತ್ತು. ಆಲ್ರೆಡಿ ನಿಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ಸಂಡಿಗೆ ಯಾವ ಥರ ಇದೆ ಅಂತ. ನಿಮ್ಮೂರಲ್ಲಿ ಬಿಸಿಲಿದೆಯಾ ಅಂತ ನನಗೆ ತಿಳಿಸಿ. ನಮ್ಮ ಕಡೆ ಬಿಸಿಲು ಯಾವಾಗಿರುತ್ತೆ ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ನೋಡ್ತಾ ಇರ್ಬೋದು ಮುರಿದು ಕೂಡ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೀವು ಕೂಡ ಟ್ರೈ ಮಾಡಿ ಅಂತ ಮತ್ತೆ ಮತ್ತೆ ಹೇಳ್ತೀನಿ ನಾನು. ನೋಡ್ತಾ ಇರ್ಬೋದು ಒಂದೇ ಸತಿ ಮುಷ್ಟಿ ಮಾಡಿದ್ರೆ ಕಟ್ಟಾಗ್ತವೆ ಫ್ರೈ ಮಾಡಿದ ಸಂಡಿಗೆ.
ನೋಡಿ ಅಲ್ಲಿ ರೋಸ್ ಥರ ಇದೆ ಅಲ್ವಾ ಸಂಡಿಗೆ. ಕೆಳಗಡೆ ಈ ಥರ ಟೊಳ್ಳು ಬಂದಿರುತ್ತೆ, ಮೇಲ್ಗಡೆ ಈ ಥರ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.